ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ತಳವಾರ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತಡೆ ಖಂಡಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘದಿಂದ ಬೆಳಗಾವಿ ಚಲೋ ಬೆಂಗಳೂರು ಬೆಳಗಾವಿ. ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ST ಜಾತಿ ಪ್ರಮಾಣ ಪತ್ರ ನೀಡುವುದನ್ನು ತಡೆಹಿಡಿಯುತ್ತಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಅಖಿಲ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ತಳವಾರ ಸಮಾಜ ಸಂಘದ ನೇತೃತ್ವದಲ್ಲಿ ಭಾರಿ ಹೋರಾಟಕ್ಕೆ ಕರೆ ನೀಡಿದರು. ಈ ಸಂಘಟನೆಯಿಂದ ಡಿಸೆಂಬರ್ ರಂದು ಬೆಳಗಾವಿ ಚಲೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ರಾಜ್ಯದೆಲ್ಲೆಡೆಯಿಂದ ಸಾವಿರಾರು ತಳವಾರ ಸಮುದಾಯದ ಗಮನ, ಪದಾಧಿಕಾರಿಗಳು ಹಾಗೂ ಹೋರಾಟಗಾರರು ಬೆಳಗಾವಿಗೆ ಆಗಮಿಸಿದರೂ ಸೆಳೆಯಲಿದ್ದಾರೆ. ತಳವಾರ ಸಮುದಾಯವು ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ. ಯಾವುದೇ ಕಾರಣಕ್ಕೂ ಜಾತಿ ಪ್ರಮಾಣ ಪತ್ರ ತಡೆ ಮಾಡುವುದು ಅನ್ಯಾಯಕರವಾಗಿದೆ ಎಂದು ಸಂಘಟನೆಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ತಕ್ಷಣವೇ ತಳವಾರ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡಬೇಕು. ಇಲ್ಲದಿದ್ದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗಿದೆ ಎಂದು ಸಂಘಟನೆ ಎಚ್ಚರಿಕೆ ನೀಡಿದೆ. ಬ್ರಹ್ಮರ್ಷಿ ಶ್ರೀ ರಾಜು ಗುರುಸ್ವಾಮಿ, ಪೀಠಾಧ್ಯಕ್ಷರು ಜಗದ್ಗುರು ವೇದವ್ಯಾಸ ಬ್ರಹ್ಮರ್ಷಿ ಪೀಠ, ಕರಕಳಿ ಶಹಪುರ್ ಯಾದಗಿರಿ ಜಿಲ್ಲೆ. ಹೋರಾಟಗಾರರ ಅಂತ ಸಂತೋಷ್ ತಳವಾರ್, ಭಾಗೇಶ್ ಜಮಾದಾರ. ನಿರಂತರವಾಗಿ ತಳವಾರ ಸಮಾಜದ ಮೇಲೆ ದೌರ್ಜನ್ಯಗಳನ್ನ ಮಾಡ್ತಾ ಸಂವಿಧಾನಬದ್ಧವಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ತಳವಾರ ಸಮಾಜಕ್ಕೆ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡಿದ ಹಾಗೆ, ಸಿಂಧುತ್ವ ಪ್ರಮಾಣ ಪತ್ರ ನೀಡಿದ ಹಾಗೆ ವಂಚಿಸುತ್ತಾ ಅಹಿಂದ ನಾಯಕ ಅಂತ ಹೇಳ್ಕೊಂಡಿರುವಂಥ ಸಿದ್ದರಾಮಯ್ಯ ಅವರು ತಮ್ಮ ಶಿಷ್ಯ ಬಳಗದ ಮೂಲಕ ನಿರಂತರವಾಗಿ ನಮ್ಮ ತಳವಾರ ಸಮಾಜವನ್ನು ಷಡ್ಯಂತ್ರದಿಂದ ರೂಪಿಸಿ ನಮ್ಮ ತಳವಾರ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಕಲಬುರಗಿ, ಯಾದಗಿರಿ, ಬೆಳಗಾವಿ ಭಾಗದಲ್ಲಿ ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ದೊರಕಾಗದಾಗ ಮಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ತಳವಾರ ಪರಿಶಿಷ್ಟ ಪಂಗಡ ಸಮಾಜ ಸೇವಾ ಸಂಘ ರಾಯಬಾಗ್ ವತಿಯಿಂದ ಇವತ್ತು ಬೆಳಗಾವದೊಳಗೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಮಲ್ಲಪ್ಪ ಬಾಳಪ್ಪ ಬಾರ್ಕೇರಿ ಮಾನೆಯವರ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಪರಿಶಿಷ್ಟ ಪಂಗಡದಲ್ಲಿ ಕಲಬುರಗಿ ಭಾಗದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ. ರಾಯಚೂರು ಭಾಗದಲ್ಲಿ ರಾಜುಗೌಡ ಇರ್ಬೋದು, ಶಿವಪ್ಪ ನಾಯಕ್ ಇರ್ಬೋದು, ಮತ್ತು ಯಾದಗಿರಿ ಭಾಗದಲ್ಲಿ ಸ್ವತಃ ಇಲ್ಲಿ ರಾಜ್ಯದ ಪ್ರಭಾವಿ ನಾಯಕರು ಸಿದ್ದರಾಮಯ್ಯರ ಬಲಗೈ ಬಂಟ ಅಂತ ಹೇಳ್ಕುವ ಸತೀಶ್ ಜಾರಕಿಹೊಳಿ ಅವರೇ ಹೋಗಿ ಅಲ್ಲಿ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ನಮ್ಮ ಸಂವಿಧಾನಬದ್ಧವಾಗಿ ದೊರಕಬೇಕಾದಂಥ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಯಾವಾಗ ಸಂವಿಧಾನ ರಕ್ಷಕರಾಗ್ತಾರೆ? ಪ್ರತಿ ದಿನ ಬೆಳಕಿದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂಥ ಡೈಲಾಗ್ ಹೊಡಿತಾರೆ ಎಲ್ಲರೂ, ಎಲ್ಲ ವೇದಿಕೆ ಮುಂದೆ. ಈ ಮಾಡೋ ಕೆಲಸ ನೋಡಿದರೆ ಇಂಥ ಕೆಲಸ ಮಾಡ್ತೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ? ಒಂದು ಬುಡಕಟ್ಟು ಜನಾಂಗದೊಳಗೆ ಬರುವಂಥ ಬುಡಕಟ್ಟು ಲಕ್ಷಣಗಳಿರುವಂಥ ಕೇಂದ್ರ ಸರ್ಕಾರದಿಂದ ಪರಿಶಿಷ್ಟ ಪ್ರಮಾಣ ಪತ್ರ ಕೊಡ್ರಿ ಅಂತ ಹೇಳಿದ ಮೇಲೇನೂ ಕೂಡ ರಾಜ್ಯದ ಅಹಿಂದ ನಾಯಕರು ಅಂತ ಹೇಳ್ಕೊಂಡು ಬಿಲ್ಡಪ್ ಕ್ರಿಯೇಟ್ ಮಾಡೋದು ಅಂತ ಸಿದ್ದರಾಮಯ್ಯ ಅವರು ಇಡೀ ನಿರಂತರವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸೌಲಭ್ಯವನ್ನು ನೀವು ನಮಗೆ ಕೊಡಲಾರ್ದಂಗೆ ನಮಗೆ ಸಂವಿಧಾನ ವಂಚನೆ ಮಾಡ್ತಾ ಇದ್ದಾರೆ. ನಿಜವಾದ ಸಂವಿಧಾನ ದ್ರೋಹಿಗಳಂತ ನಾನು ಈ ಸಮಯದಲ್ಲಿ ಹೇಳಬಯಸ್ತೀನಿ. ನಮಗೆ ಸಂವಿಧಾನಬದ್ಧವಾಗಿ ಬಂದಂಥ ST ಪ್ರಮಾಣ ಪತ್ರವನ್ನು ನಾವು ಕೊಡಲೇಬೇಕು. ಕೊಡಲೇ ಇಲ್ಲ ಅಂದ್ರೆ ನಾವು ಬಿಡೋಂಗಿಲ್ಲ. ಯಾಕಂದ್ರೆ ಸಂವಿಧಾನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಇಡೀ ಸಂವಿಧಾನ ಅಂದರೆ ಶೋಷಿತರು, ಬಡವರು, ದೀನ ದಲಿತರ ಆಸ್ತಿ ಐತಿ. ಸಂವಿಧಾನಬದ್ಧವಾಗಿ ನಮಗೆ ಹಕ್ಕು ಐತಿ, ನಾವು ತೊಗೊಂತೀವಿ ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯ ಬಹಿರಂಗವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ.